ಮತ್ತು ಪುರುಷೋತ್ತಮ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿ, ಪತ್ರಕರ್ತರ ಪತ್ರಿಕೋದ್ಯಮದ ಮುಂದೆ ಇರ್ತಕ್ಕಂಥ ಸವಾಲುಗಳು, ಅವಕ್ಕೆ ಪರಿಹಾರಗಳೇನು, ಮತ್ತೆ ನಮ್ಮ ಜವಾಬ್ದಾರಿಗಳೇನು, ಆ ಜವಾಬ್ದಾರಿಗಳನ್ನ ಎಷ್ಟು ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಪತ್ರಿಕೋದ್ಯಮ ಸುಮಾರು 50 ವರ್ಷಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಅವತ್ತಿಗೂ ಇವತ್ತಿಗೂ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಪತ್ರಿಕೋದ್ಯಮನೂ ಕೂಡ ಬೆಳವಣಿಗೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಅಮೆರಿಕಾದಲ್ಲಿ ಬೆಂಕಿ ಬಿದ್ದಿದೆ ಅಂತ ಅನ್ನೋದು ತಕ್ಷಣ ಇಲ್ಲಿ ಬಂದ್ಬಿಡ್ತದೆ. ಅಷ್ಟು ಮಟ್ಟಿಗೆ ವೇಗವಾಗಿ ಸುದ್ದಿವಾಹಿನಿ ಬದಲಾವಣೆಯನ್ನು ಕಂಡಿದೆ. ಇಂಥ ಯುಗದಲ್ಲಿ ನೀವಿದ್ದೀವಿ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅದನ್ನ ತಲೆಯಲ್ಲಿಟ್ಟುಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಯಾವುದೇ ದೇಶದಲ್ಲಿ ಪತ್ರಿಕೋದ್ಯಮ ನನ್ನ ಪ್ರಕಾರ ಅದು ವೃತ್ತಿಯಾಗೇ ಇರಬೇಕು. ಈಗ ಕೆಲವು ವರ್ಷಗಳಿಂದ ಉದ್ಯಮ ಆಗ್ಬಿಟ್ಟದೆ. ಉದ್ಯಮ ವೃತ್ತಿ ಪತ್ರಿಕೋದ್ಯಮ ವೃತ್ತಿಯಾಗಿದ್ದಾಗ ದೇಶದ ಹಿತ, ಸಮಾಜದ ಹಿತ, ಜನರ ಹಿತ ಇದು ಬಹಳ ಮುಖ್ಯ ಆಗಿತ್ತು. ಈಗ ಉದ್ಯಮ ಆದಮೇಲೆ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇದನ್ನ ರಾಜ್ಯದ ಪತ್ರಕರ್ತರೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಸಂವಿಧಾನ ಇದೆ. ಸಂವಿಧಾನದ ಆಶಯಗಳು ಈಡೇರಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಿ ಹೋದ್ರೆ ಸಂವಿಧಾನದ ಆಶಯಗಳು ಈಡೇರೋದು ಬಹಳ ಕಷ್ಟ ಆಗ್ತದೆ. ಯಾವುದೇ ಸರ್ಕಾರ ಇದ್ರೂ ಕೂಡ, ಯಾವುದೇ ಪಕ್ಷ ಸರ್ಕಾರ ಇದೆ, ಆ ಪಕ್ಷದ ಸರ್ಕಾರದ ಉದ್ದೇಶ ಸಂವಿಧಾನದ ಆಶಯಗಳನ್ನ ಈಡೇರಿಸ್ತಕ್ಕಂಥದ್ದು. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ, ಆ ಅಸಮಾನತೆಯನ್ನು ಹೋಗಲಾಡಿಸದೆ ಹೋದ್ರೆ ಬುದ್ಧ ಹೇಳಿದ್ದು, ಬಸವಣ್ಣ ಹೇಳಿದ್ದು, ಅಂಬೇಡ್ಕರ್ ಹೇಳಿದ್ದು, ಗಾಂಧೀಜಿ ಹೇಳಿದ್ದು ಅವೆಲ್ಲ ದೇಶದಲ್ಲಿ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದ? ಈಗ ಅಂಬೇಡ್ಕರ್ ಅವರು ಕೂಡ ಪತ್ರಕರ್ತರಾಗಿದ್ದರು. ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಕರ್ತರಾಗಿದ್ದರು. ಅವತ್ತಿನ ದಿನಗಳು, ಇವತ್ತಿನ ದಿನಗಳು, ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅವತ್ತು ವಸ್ತುಸ್ಥಿತಿಯನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇವತ್ತು ವಸ್ತುಸ್ಥಿತಿ ಜೊತೆಗೆ ಮೌಲ್ಯಯುತ ಸುದ್ದಿಗಳು ಜನರಿಗೆ ತಲುಪತಕ್ಕಂಥ ಕೆಲಸ
ಘಟನೆ ಆದ ತಕ್ಷಣವೇ ನಮ್ಮಲ್ಲೇ ಮೊದಲು ವರದಿಯಾದದ್ದು ಅಂತ ಬರೀತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಮ್ಮಲ್ಲೇ ಮೊದಲ ವರದಿ ಅದು ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟದೆ. ಆಯ್ತು, ವರದಿ ಮಾಡಿ, ನಮ್ದೇನು ತಕರಾರಿಲ್ಲ. ಆದರೆ ನಿಮ್ಮ ಸುದ್ದಿ ಸತ್ಯದಿಂದ ಕೂಡಿರಬೇಕು. ಮತ್ತೆ ಯಾವುದೇ ಘಟನೆ ನಡೀತದಲ್ಲ, ಆ ಘಟನೆ ನಡೆಯುವಾಗ ನೀವು ಬರೆಯೋಕ್ಕಿಂತ ಮುಂಚಿತವಾಗಿ 2 ಸಾರಿ 3 ಸಾರಿ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಪತ್ರಿಕಾ ಈ ಶುರುವಾಗ್ಬಿಟ್ಟದೆ. ಊಹೆ ಮಾಡೋದು, ಹಿಂಗ್ ನಡೆದಿರ್ಬೋದು, ಹಿಂಗ್ ನಡೆದಿದ್ರೆ ಏನ್ ಬರೀಬೇಕು ನಾವು. ಅದು ಈ ಊಹೆ ಯಾಕೆ ಮಾಡ್ತೀರ ನನಗಂತೂ ಗೊತ್ತಿಲ್ಲ. ಇದು ಬಹಳ ಅಪಾಯಕಾರಿ, ಬಹಳ ಅಪಾಯಕಾರಿ. ಊಹೆ ಮಾಡ್ಕೊಂಡು ಬರೆಯೋದಿದೆಯಲ್ಲ. ನೀವು ಒಂದು ಸರ್ಕಾರನ ಟೀಕೆ ಮಾಡ್ಲಿಕ್ಕೆ ನಂದೇನು ತಕರಾರಿಲ್ಲ. ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ, ಅಂಕುಡೊಂಕುಗಳನ್ನ ತಿರ್ತಕ್ಕಂಥ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಂದೇನು ತಕರಾರಿಲ್ಲ. ಟೀಕೆ ಮಾಡ್ಲಿಕ್ಕೂ ತಕರಾರಿಲ್ಲ. ಟೀಕೆ ಆರೋಗ್ಯಕರವಾಗಿರಬೇಕು, ಅದು ಸಮಾಜಮುಖಿಯಾಗಿರಬೇಕು, ಜನಪರವಾಗಿ ಅಲ್ವಾ. ಆರೋಗ್ಯಕರವಾಗಿರ್ಬೇಕಾದ್ರೆ ಆರೋಗ್ಯಕರವಾದಂಥ ಟೀಕೆಗಳು ಇಲ್ಲದೆ ಹೋದ್ರೆ ಟೀಕೆ ಮಾಡ್ಲಿಕ್ಕೋಸ್ಕರ ಟೀಕೆ ಮಾಡೋದಲ್ಲ. ಟೀಕೆ ಮಾಡಬೇಕು ಅದಕ್ಕೋಸ್ಕರ ಟೀಕೆ ಮಾಡೋದು, ಅದು ಅದಕ್ಕೆ ಅವಕಾಶ ಇಲ್ಲ. ಪತ್ರಿಕೋದ್ಯಮದಲ್ಲಿ ಇದೆಯಾ? ನಾನು ಯಾವುದೋ ಮ್ಯಾಗ್ಜಿನ್ ಓದ್ತಾ ಇದ್ದೆ, ಅಲ್ಲಿ ಅದು ಮ್ಯಾಗ್ಜಿನ್ ಏನಪ್ಪ ಅದರ ಹೆಸರು, ಅದರಲ್ಲಿ ಪತ್ರಕರ್ತರ ಕರ್ತವ್ಯಗಳೇನು ಅಂತ ಬರೆದಿದ್ದಾರೆ. ಸ್ವಲ್ಪ ಒಂದೊಂದು ಸಾರಿ ಅದು ನೋಡ್ಕೊಂಡ್ರೆ ಬಹಳ ಒಳ್ಳೆಯದು. ನೀವೇ ಬರೆದಿರೋದು, ನಾನು ಬರೆದಿರೋದಲ್ಲ. ಅದು ಪತ್ರಕರ್ತರ ಕರ್ತವ್ಯಗಳೇನು ಅಂತೇಳಿ ಬರೆದಿದ್ದಾರೆ, ಪಟ್ಟಿ ಮಾಡಿದ್ದಾರೆ. ಜೊತೆಗೆ ಪತ್ರಿಕೋದ್ಯಮದ ಸವಾಲುಗಳೇನು ಅದನ್ನು ಬರೆದಿದ್ದಾರೆ. ಈ ಸವಾಲುಗಳು ಮತ್ತೆ ಕರ್ತವ್ಯಗಳನ್ನ ನೀವು ಚಾಚೂ ತಪ್ಪದೆ ನಿರ್ವಹಿಸಿದ್ರೆ ಬಹುಶಃ ಸಮಾಜದಲ್ಲಿ ಬದಲಾವಣೆಯನ್ನ ಆಗ್ಲಿಕ್ಕೆ ಕಷ್ಟ ಏನಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಈಗ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ. ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ ಎಲ್ಲ. ಇಲ್ಲ, ನೀನ್ ಹೇಳಿದಾಗ ನಾ ಹೇಳಕ್ಕಾಗಲ್ಲ. ವಸ್ತು ಜಾತಿ ಅನ್ನೋದು ವಾಸ್ತವ. ನೀನು ಕೆಳಜಾತಿ ಅಂತಲ್ಲ, ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಮೇಲನ ಹೇಳಕ್ ಹೋದ್ರೆ ಅವೇನೂ ಆಗೋದಿಲ್ಲ ಸಮಾಜದಲ್ಲಿ. ಕೆಳಜಾತಿ ಮೇಲ್ಜಾತಿ ಅನ್ನೋದು ವಾಸ್ತವ. ನೋಡಪ್ಪ, ನೀನು ಚಿತ್ರವರ್ಣ ವ್ಯವಸ್ಥೆ ಒಂದ್ಸರಿ ಓದ್ಕೊ, ಮನುಸ್ಮೃತಿ ಓದ್ಕೊ, ಒಂದ್ಸರಿ ಇನ್ನೊಂದ್ಸರಿ ಓದ್ಕೊ. ಕೆಳಜಾತಿ ಆಯ್ತು, ನೀನು ಒಪ್ಕೊಳ್ಳದೆ ಅಂದ್ರೆ ಬಿಟ್ಬಿಡು. ನೀನು ಭಾಷಣ ಮಾಡುವಾಗ ಹೇಳು, ನಾನು ನನ್ನ ಸ್ವಾತಂತ್ರ್ಯ ಕೆಳಜಾತಿ ಮೇಲ್ಜಾತಿ ಅಂತ ಹೇಳ್ತಕ್ಕಂಥದ್ದು ನನ್ನ ಸ್ವಾತಂತ್ರ್ಯ. ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರದು. ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ 4 ವರ್ಣಗಳಿದ್ದಾವೆ. ಅದು ಇಲ್ಲ ಅಲ್ಗಳಿಯಕ್ಕಾಗತ್ತಾ? ಅದು ಮುಂದುವರಿಸಬಾರಲ್ಲ, ಬದಲಾವಣೆ ಆಗ್ಬೇಕು. ಹೆಂಗೆ ಬದಲಾವಣೆ ಆಗತ್ತೆ? ಹೆಂಗ್ ಬದಲಾವಣೆ ಆಗ್ಬೇಕು? ಬದಲಾವಣೆ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಲ್ಲ.
ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ, ಕೊನೆಯ ಭಾಷಣ. ಅದು 1949 ನವೆಂಬರ್ 25ನೇ ತಾರೀಕು. ನವೆಂಬರ್ 25, 1949 ಭಾಷಣ ಮಾಡಿದ್ದಾರೆ. ಒಂದು ದಿನ ಮುಂಚಿತವಾಗಿ ಅಂಗೀಕಾರ ಇಟ್ಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಮೇಡ್ ಬೈ ನನ್ ಅದರ್ ದ್ಯಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್. ದಯಮಾಡಿ ನಾನು ರಾಜಣ್ಣನಿಗೆ ಹೇಳ್ತೀನಿ, ಆ ಭಾಷಣ ಓದ್ಕೋಬೇಕು. ಏನಂತ ಹೇಳಿದ್ದಾರೆ ಭಾಷಣ?